ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದೇನಪ್ಪ ಬ್ಲೌಸ್ ಡಿಸೈನ್ ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರಾ? ಹೌದು ಫ್ರೆಂಡ್ಸ್, ನಾನು ಮನೆಯಲ್ಲೇ ಬ್ಲೌಸು ಡ್ರೆಸ್ ಎಲ್ಲ ಹೊಲಿತೀನಿ. ಸುಮಾರು 20 ವರ್ಷದಿಂದ ಹೊಲಿತಾ ಇದ್ದೀನಿ. ಹಾಗಾಗಿ ಇವಾಗ ಶ್ರಾವಣ ಮಾಸ ಬಂತಲ್ಲ, ಹಬ್ಬದ್ದು ಬ್ಯುಸಿ. ಬ್ಲೌಸು ತುಂಬ ಬ್ಲೌಸ್ ಇದೆ ಹೊಲಿಯೋದು. ನೋಡಿ, ಇದೆಲ್ಲ ರೆಡಿ ಮಾಡಿಸಿದ್ದೀನಿ. ಅಂದರೆ ವರ್ಕ್ ನಾನು ಮಾಡಲ್ಲ, ಮಾಡಿಸ್ತೀನಿ. ಸ್ಟಿಚ್ಚಿಂಗ್ ಮಾಡೋದಷ್ಟೇ ನಾನು. ನೋಡಿ, ಈ ಬ್ಲೌಸ್ ಎಲ್ಲ ರೆಡಿ ಮಾಡಿದ್ದೀನಿ. ಈಗ ಹಬ್ಬಕ್ಕೆ ಕೊಡಬೇಕು. ಮದುವೆ ಸೀಸನ್ ಅಲ್ವಾ ಇವಾಗ, ಹಾಗಾಗಿ ತುಂಬ ಬಟ್ಟೆಗಳು ಬರುತ್ತೆ. ಹಾಗಾಗಿ ನನಗೆ ಯೂಟ್ಯೂಬ್ಗೆ ಹಾಕೋಕ್ಕೆ ವಿಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ನೋಡಿ, ಇದೆಲ್ಲ ವರ್ಕ್ ಎಷ್ಟು ಚೆನ್ನಾಗಿ ಬಂದಿದೆ. ಬೇರೆ ಕಡೆ ಮಾಡಿಸಿರೋದು. ನಾನು ಸುಮಾರು ಒಂದು 20 ವರ್ಷದಿಂದ ಟೈಲರಿಂಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಮನೆಯಲ್ಲೇ. ನೋಡಿ, ಆ ಸ್ಯಾರಿಗಳಿಗೆಲ್ಲ ಕುಚ್ಚು ಕಟ್ಟಿಸಿದ್ದೀನಿ. ಇದು ಅಷ್ಟೇ, ನಾನು ಬೇರೆಯವ್ರ ಕೈಲಿ ಕಟ್ಟಿಸ್ತೀನಿ. ಬರೀ ಬ್ಲೌಸ್ ಸ್ಟಿಚ್ಚಿಂಗು, ಡ್ರೆಸ್ ಅಷ್ಟೇ ನಾನು ಮಾಡೋದು. ಅದು ಮಾಡೋ ಅಷ್ಟರಲ್ಲೇ ಟೈಮ್ ಆಗೋಗ್ಬಿಡುತ್ತೆ. ನೋಡಿ, ಇದು ಕುಚ್ಚೆಲ್ಲ ಕಟ್ಟಿಸಿರೋದು. ತುಂಬ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ. ಇದೆಲ್ಲ ಹಬ್ಬದ ಸೀರೆಗಳು ರೆಡಿಯಾಗಿದೆ. ಕೊಡಬೇಕು, ಕಸ್ಟಮರ್ ಬರ್ತಾರೆ ನಾಳೆ. ಹಾಗಾಗಿ ನನಗೆ ವಿಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್. ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟೈಮೇ ಆಗ್ತಾಯಿಲ್ಲ. ನೋಡಿ, ಇದೆಲ್ಲ ಹೊಲಿಬೇಕು. ಇದೆಲ್ಲ ಬಂದಿರೋ ಬ್ಲೌಸ್ಗಳು. ಇದು ಅಳತೆ ಬ್ಲೌಸ್ ಅವ್ರದ್ದು. ಬ್ಲೌಸೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಲೈನಿಂಗ್ ಎಲ್ಲ ತೊಗೊಂಬಂದು ಹೊಲಿಬೇಕು. ಇದನ್ನು ಇವಾಗ ಕಟ್ ಮಾಡೋಣ ಅಂತ ಹಾಕ್ಕೊಂಡಿದ್ದೀನಿ. ಇವಾಗ ಸ್ಟಿಚ್ ಮಾಡಬೇಕು ಈ ಬ್ಲೌಸು. ಇದು ಅವರ ಅಳತೆ ಬ್ಲೌಸು. ನೋಡಿ ಫ್ರೆಂಡ್, ನಾನು ಒಂದು 20 ವರ್ಷದಿಂದ ಮನೆಯಲ್ಲೇ ಟೈಲರಿಂಗ್ ಮಾಡ್ತಾಯಿದ್ದೀನಿ. ತುಂಬ ಬಟ್ಟೆಗಳು ಬರುತ್ತೆ. ಅಂದರೆ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಹೊಲಿತೀನಿ. ಈ ಟೈಲರಿಂಗ್ ಮಾಡೋದ್ರಿಂದ ತುಂಬ ಉಪಯೋಗ ಇದೆ. ನಮ್ಮ ಬಟ್ಟೆ ನಾವು ಹೊಲ್ಕೋಬೋದು. ಇವಾಗ ಒಂದು ಬ್ಲೌಸ್ ಹೊಲಿಸ್ಬೇಕಂದ್ರೂ 500 ರೂಪಾಯಿ ಇದ್ದೇ ಇರುತ್ತೆ. ಹಾಗಾಗಿ ನಾವು ಮನೆಯಲ್ಲೇ ಈ ಥರ ಏನಾದರೂ ಸಣ್ಣದಾಗಿ ಟೈಲರಿಂಗು, ಈ ಕುಕ್ಕಿಂಗ್ದು, ಅಡುಗೆದು ಏನಾದರೂ ಒಂದು ಮಾಡಿಕೊಂಡ್ರೆ ನಾವು ದುಡ್ಡನ್ನೂ ದುಡಿಬೋದು ಮತ್ತು ಟೈಮು ವೇಸ್ಟ್ ಮಾಡ್ದಂಗೆ ಆಗಲ್ಲ. ನೋಡಿ, ಇದೆಲ್ಲ ಸೀರೆಗಳು ಫಾಲ್ ಹಾಕಬೇಕು. ನೋಡಿ, ಇದೊಬ್ಬರದು ಕೊಟ್ಟೋಗಿದ್ದಾರೆ. ಇದೆಲ್ಲ ವರಮಹಾಲಕ್ಷ್ಮಿ ಹಬ್ಬದಷ್ಟರಲ್ಲಿ ನಾನು ಕೊಡಬೇಕು ಸ್ಟಿಚ್ ಮಾಡಿ. ನಾನೊಂದು 10-10:30 ಅಷ್ಟರಲ್ಲಿ ಮನೆ ಕೆಲಸ ಎಲ್ಲ ಮುಗಿಸಿ ಸ್ಟಿಚ್ ಮಾಡೋಕ್ಕೆ ಕೂತ್ಕೊಂಡ್ರೆ ಸಾಯಂಕಾಲ ಆಗೋಗುತ್ತೆ. ಟೈಮ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಅಷ್ಟು ಫಾಸ್ಟಾಗಿ ಟೈಮ್ ಹೋಗುತ್ತೆ. ನೋಡಿ, ಇದೊಬ್ಬರದು ಎಲ್ಲ ತೆಗ್ದಿಟ್ಕೊತಾ ಇದ್ದೀನಿ. ಎಲ್ಲ ಫಾಲು, ಲೈನಿಂಗ್ ಎಲ್ಲ ತರಬೇಕಲ್ವಾ. ಏನಾದರೂ ಈ ಥರ ಬಿಸ್ನೆಸ್ ಮಾಡಿ ಫ್ರೆಂಡ್ಸ್. ಸುಮ್ಮನೆ ಕೂತ್ಕೋಬೇಡಿ ಯಾರು ಮನೆಯಲ್ಲಿ. ಟೈಮ್ ವೇಸ್ಟ್ ಮಾಡಬಾರ್ದು. ನೋಡಿ, ಇದು ಎಲ್ಲ ಬ್ಲೌಸ್ ಪೀಸ್ಗಳು. ಇದ್ರದ್ದು ಸೀರೆ ಎಲ್ಲ ಆಗಿದೆ, ರೆಡಿ ಇದೆ ಆಗಲೇ. ಹಾಗಾಗಿ ಈಗ ಬ್ಲೌಸ್ ಸ್ಟಿಚ್ ಮಾಡಬೇಕು. ಇದರಲ್ಲೇ ಟೈಮ್ ಆಗೋಗ್ತಿದೆ ನನಗೆ. ಯಾವುದು ಕುಕ್ಕಿಂಗ್ ವಿಡಿಯೋ ಮಾಡೋಕ್ಕೆ ಟೈಮ್ ಆಗ್ತಾಯಿಲ್ಲ. ಅದು ನಾವು ವಿಡಿಯೋ ಮಾಡಿಕೊಂಡು, ಅಡುಗೆ ಮಾಡ್ಕೊಂಡು ವಿಡಿಯೋ ಮಾಡಬೇಕಂದ್ರೆ ತುಂಬ ಟೈಮ್ ತಗೊಳುತ್ತೆ. ಇವಾಗ ಒಂದು ಅರ್ಧ ಗಂಟೆಲಾಗ ಅಡುಗೆ ಎಲ್ಲ ನಾವು ವಿಡಿಯೋ ಮಾಡ್ಕೊಂಡು ಮಾಡಿದ್ರೆ 1 ಅವರ್ ಆದರೂ ಆಗಲ್ಲ. ಮತ್ತು ಅದನ್ನು ಎಡಿಟ್ ಮಾಡೋದು, ಹಾಕೋಕ್ಕೆಲ್ಲ ಟೈಮೇ ಸಾಕಾಗ್ತಾಯಿಲ್ಲ. ಹಾಗಾಗಿ ನಾನು ಈ ನಡುವೆ ಎಲ್ಲ ಸ್ವಲ್ಪ ದೇವ್ರದ್ದು ಅದೇನೇ ಸ್ಟೋರಿ ಥರ ಹೇಳ್ಬಿಟ್ಟು ಹಾಕ್ತಾಯಿದ್ದೆ.
ನೋಡಿ ಇವಾಗ ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇವಾಗ ಕೂತ್ಕೊಂಡ್ರೆ ಇನ್ನು ಸಾಯಂಕಾಲದಷ್ಟರಲ್ಲಿ ಒಂದು 5-6 ಬ್ಲೌಸು ಸ್ಟಿಚ್ ಮಾಡ್ತೀನಿ. ಯಾರೂ ಬರಲ್ಲ, ನಾನೊಬ್ಬಳೇ ಮಾಡೋದು. ಹುಕ್ಸು ಎಮ್ಮಿಂಗ್ ಮಾಡೋಕ್ಕೆ ಅದಕ್ಕೆಲ್ಲ ಬೇರೆಯವ್ರಿಗೆ ಕೊಡ್ತೀನಿ. ಫಾಲ್ ಎಮ್ಮಿಂಗ್ ಮಾಡೋದು ಅದೆಲ್ಲ ನಮ್ಮ ಮನೆ ಹತ್ರನೇ ಒಬ್ರು ಇದ್ದಾರೆ, ಬರ್ತಾರೆ, ಅವ್ರಿಗೆ ಕೊಟ್ಟು ನಾನು ಮಾಡಿಸ್ತೀನಿ. ಏಕೆಂದರೆ ಎಲ್ಲ ಒಬ್ಬಳೇ ಮಾಡೋದಂದರೆ ತುಂಬ ಟೈಮ್ ಆಗೋಗ್ಬಿಡುತ್ತೆ. ಮತ್ತು ಕಸ್ಟಮರ್ಗೆ ಕೇಳಿದ ಟೈಮಿಗೆ ಕೊಡಬೇಕಲ್ವ ಅವ್ರಿಗೆ. ಅವರು ಹಬ್ಬಕ್ಕೆ ಅಂತಲೇ ಬಟ್ಟೆ ತೊಗೊಂಡಿರ್ತಾರೆ. ಆ ಟೈಮಿಗೆ ನಾವು ಕೊಡಲಿಲ್ಲ ಅಂದರೆ ನೋಡಿ, ಇದು ಸ್ಲೀವ್ಸು ಕಟ್ ಮಾಡ್ತಾಯಿದ್ದೀನಿ. ನಾನು ಸ್ಟ್ಯಾಂಡೇನು ಇಟ್ಕೊಂಡಿಲ್ಲ, ಹಾಗೆ ಕೈಲಿ ಮೊಬೈಲ್ ಇಟ್ಕೊಂಡು ರೆಕಾರ್ಡ್ ಮಾಡ್ತಾಯಿದ್ದೀನಿ. ಟೈಲರಿಂಗ್ ವಿಡಿಯೋನೇ ಒಂದು ಮಾಡ್ಬೋದು, ಆದರೆ ಅದು ನಾನು ಹೊಲ್ಕೊಂಡು ಮಾಡ್ತಾಯಿದ್ರೆ ಟೈಮಾಗಿ ಹೋಗ್ಬಿಡುತ್ತೆ. ನನಗೆ ಟೈಮೇ ಸಾಕಾಗಲ್ಲ. ಹಾಗಾಗಿ ನಾನು ಟೈಲರಿಂಗ್ ವಿಡಿಯೋ ಮಾಡಲ್ಲ. ನೋಡಿ, ಸ್ಲೀವ್ಸ್ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು ಕೈಲಿ ಮೊಬೈಲ್ ಇಟ್ಕೊಂಡಿದ್ದೀನಿ, ಇನ್ನೊಂದು ಕೈಲಿ ಕಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ಅದು ಬಟ್ಟೆ ಜರ್ಕಾಡ್ತಿದೆ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇದು ಅವ್ರದ್ದು ಅಳತೆ ಬ್ಲೌಸು. ಇವಾಗ ಕಟ್ ಮಾಡಬೇಕು. ಅಡುಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇನ್ನು ಸಾಯಂಕಾಲದವರೆಗೂ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅಷ್ಟು ಫಾಸ್ಟಾಗಿ ಹೋಗುತ್ತೆ ಟೈಮ್. ಕರೆಂಟ್ ಇದ್ದರೆ ಬೇಗ ಬೇಗ ಕೆಲಸ ಆಗುತ್ತೆ. ಏಕೆಂದರೆ ಮೋಟ್ರ್ ಹಾಕ್ಕೊಂಡು ಹೊಲಿಯೋದಲ್ವ ಮಿಷನ್ಗೆ. ಹಾಗಾಗಿ ಕರೆಂಟ್ ಹೋಯ್ತಂದರೆ ನಮ್ಮ ಕೆಲಸ ಎಲ್ಲ ಹಾಳು. ಹಾಗಾಗಿ ಕರೆಂಟ್ ಇದ್ದಾಗ ನಾನು ಬೇಗ ಬೇಗ ಕೆಲಸ ಮಾಡ್ಕೊಂಬಿಡ್ಬೇಕು. ಇವಾಗ ಸ್ವಲ್ಪ ಮಳೆ ಬರುತ್ತೆ, ಮೋಡ ಇದೆ, ಹಾಗಾಗಿ ಕರೆಂಟ್ ತೆಗೀತಲೇ ಇರ್ತಾರೆ. ನೋಡಿ, ಸ್ಟಿಚ್ ಮಾಡ್ತಾಯಿದ್ದೀನಿ. ಕಟ್ ಮಾಡಿಕೊಂಡೆ ಬ್ಲೌಸ್ನ. ಅದು ಕಟ್ ಮಾಡೋದು ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನೋಡಿ, ರೆಡಿ ಆಗಿದೆ. ಅದು ರೆಡ್ ಬ್ಲೌಸ್ ಕಟ್ ಮಾಡ್ತಿದ್ನಲ್ವ, ಇದೇ ಬ್ಲೌಸ್. ಅದು ಸಿಂಪಲ್ ಬ್ಲೌಸ್, ಏನು ಡಿಸೈನ್ ಇಲ್ಲ, ಏನಿಲ್ಲ. ಅವ್ರಿಗೆ ಏಜ್ ಆಗಿದೆ, ಹಾಗಾಗಿ ಸಿಂಪಲ್ಲಾಗಿ ಹೊಲಿಸ್ಕೊಂಡಿದ್ದಾರೆ. ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.